ವಿರೋಧಿ. ಅಧಿಕಾರ ಕೇಂದ್ರೀಕೃತವಾಗಿರಬೇಕು, ಒಬ್ಬರು ಕೈಲೇ ಇರಬೇಕು, ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ. ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ ಸರ್ವಾಗಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ, ಮೀಸಲಾತಿ ನಿಗದಿ ಆಗಿದೆ. ಅದಕ್ಕೆ ತಡೆಯಾಜ್ಞೆ ತರ್ತಕ್ಕಂಥ ಹಿಂಬಾಗಿಲ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂಥ ಸಂಗತಿ. ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ. ಬಿಜೆಪಿನಲ್ಲಿ ಒಡಕನ್ನು ಮೂಡಿಸಿ ಹಿಂಬಾಗಿಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಅದರ ವಿಫಲತೆಯನ್ನು ಗ್ರಹಿಸಿ ಈ ಥರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗಲಾದರೂ ಕೂಡ ಸಾಗರದ ಸರ್ವತೋಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡ್ದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನು ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನು ತೆರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ. ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ. ಸಾಗರ ನಗರದ ನಗರಸಭೆಯ 20 ಜನ ಸದಸ್ಯರು ಸೇರಿಕೊಟ್ಟಿದ್ದೇವೆ. ಏನಂದರೆ ಇದೇ ಸೋಮವಾರ 26ನೇ ತಾರೀಕು ಚುನಾವಣೆ, ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇದೆ ಅಂತೇಳಿ ನೋಟಿಸ್ ಜಾರಿಯಾಗಿದೆ. ಆ ಪ್ರಕಾರ ಚುನಾವಣಾ ಪ್ರಕ್ರಿಯೆಗಳು ನಡೆದಿದೆ. ಈಗ ಅದಕ್ಕೆ ಸ್ಟೇ ಬಂದಿದೆ. ಒಂದು ಸಾರಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಚುನಾವಣಾ ವೇಳಾಪಟ್ಟಿ ಜಾರಿ ಆದಮೇಲೆ ಸ್ಟೇ ಸಿಗೋದು ಕಷ್ಟ. ಸ್ಟೇ ಕೊಡಬಾರ್ದು ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ. ಆದರೂ ಜನ ನ್ಯಾಯಾಲಯ ಸ್ಟೇ ಮಾಡಿದೆ ಅಂತ ಇವತ್ತು ಬೆಳಿಗ್ಗೆ ನೋಟಿಸ್ ಬಂದಿದೆ. ಇದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ AC ಅಥವಾ DC ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು, ಸರಿಯಾದ ಸಮಯದ ಚುನಾವಣೆ ನಡೆಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೇವೆ. ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಒಂದು ವಿಚಿತ್ರ ಏನಂತ ಹೇಳಿದ್ರೆ, ಒಂದೇ ಪಕ್ಷದ ಒಬ್ಬರು ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಎಲ್ಲ ಸದಸ್ಯರನ್ನ ಸಂಪರ್ಕ ಮಾಡಿ ಅಧ್ಯಕ್ಷ ನಾನು ಆಗ್ತೀನಿ, ನನಗೆ ಸಹಾಯ ಮಾಡಿ ಅಂತ ಓಡಾಡಿದ್ದನ್ನು ಕೇಳಿದ್ದೇವೆ, ನೋಡಿದ್ದೇವೆ, ಕೇಳ್ಪಟ್ಟಿದ್ದೇವೆ. ಅದೇ ಪಕ್ಷದ ಇನ್ನೊಬ್ಬ ಸದಸ್ಯ ಹೋಗಿ ಸ್ಟೇ ತಗೊಬರ್ತಾರೆ. ಸ್ಟೇ ತರಲಿಕ್ಕೆ ಅವಕಾಶ ಹಿಂದಿತ್ತು. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೋದಕ್ಕಿಂತ ಮೊದಲೇ ಒಂದು ಕ್ಯಾಟಗರಿ ಬಂದಿತ್ತು. ಅಲ್ಲಿವರೆಗೆ ಸುಮ್ಮನೆ ಇದ್ದು. ಈ ವೇಳಾಪಟ್ಟಿ ಪ್ರಕಟ ಆಗೋವರೆಗೆ ಸುಮ್ಮನೆ ಇದ್ದು, ವೇಳಾಪಟ್ಟಿ ಪ್ರಕಟವಾಗಿ ನೋಟಿಸ್ ಜಾರಿ ಆದ ಮೇಲೆ ಹೋಗಿ ಕೋರ್ಟಿಗೆ ಸ್ಟೇ ತಂದಿರೋದು ಈ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಒಂದು ಹುನ್ನಾರ ಕಾಣ್ತಾ ಇದೆ. ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು, BJP ಅಧಿಕಾರಕ್ಕೆ ಇಲ್ಲಿ ಬರಬಾರ್ದು, BJP 20 ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನು ಮನಗಂಡು ಈ ಸ್ಟೇ ತಂದಿದ್ದಾರೆ. ನೋಡೋಣ, ಕೋರ್ಟ್ನಲ್ಲಿ ಸರ್ಕಾರ ಸರಿಯಾಗಿ ಇದನ್ನು ಪ್ರತಿಪಾದಿಸಬೇಕು. AC ಅಥವಾ DC ಸರ್ಕಾರದ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತ ನಮ್ಗೆ ಆಗ್ರಹ ಮಾಡಿದ್ದೀವಿ.